ಸುಮಾರು ಒಂದು 12 ವಿಚಾರಗಳು ನಮ್ಮ ಎರಡು ಪಾರ್ಟಿಯ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಯಿತು. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಆಯಿತು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಸಭೆಗೆ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಫೋನಲ್ಲಿ ಕನೆಕ್ಟ್ ಆಗಿ ಅವರು ಕೂಡ ಸಲಹೆಗಳನ್ನು ನಮ್ಮ ವಿಜಯೇಂದ್ರ ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಲಹೆಗಳನ್ನು ತೆಗೆದುಕೊಂಡು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಆದಾಗ ಈ ಒಂದು ಸಭೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ, ಉತ್ತರ ಕರ್ನಾಟಕದಲ್ಲೇ ಇರುವಂತಹ ಸಮಸ್ಯೆಗಳಿಗೆ ಚರ್ಚೆ ಆಗಬೇಕಾಯಿತು. ಈ ಸರ್ಕಾರ ಒಂದು ರೀತಿ ಕಾಟಾಚಾರಕ್ಕೆ ನಡೀತಾ ಇದೆ. ಈ ಅಧಿವೇಶನ ಸುಮಾರು 8 ದಿನ ಬಿಟ್ರೆ ಅದಕ್ಕಿಂತ ಜಾಸ್ತಿ ನಡೆಯಲ್ಲ. ಯಾಕಂದ್ರೆ ಸಿಟ್ಟಿಂಗ್ MLA ತೀರೋಗಿರೋದ್ರಿಂದ 1 ದಿನ ನಡೆಯಲ್ಲ ಅಂತ ಅನ್ಸುತ್ತೆ. ಕಡಿಮೆ ಅವಧಿ. ಪ್ರತಿ ಬಾರಿನೂ ಉತ್ತರ ಕರ್ನಾಟಕ ಚರ್ಚೆ ಬಂದಾಗ ಆಡಳಿತ ಪಕ್ಷ ಏನ್ ಮಾಡುತ್ತೆ, ಅವರ ಮರ್ಜಿಗೋಸ್ಕರ ಮತ್ತೆ ಅವ್ರ ಬಿಲ್ ಪಾಸ್ಗಳು ನಮ್ಮ ವಿಶ್ವನಾಥ್ ಹೇಳ್ತಾ ಇದ್ರು ಎಲ್ಲ ಬೆಂಗಳೂರದೇ ತಂದಿದಾರಂತೆ. ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಕಾರ್ಪೊರೇಷನ್ ಈ ತರದ ವಿಚಾರಗಳೇ ತಂದಿದ್ದಾರೆ. ಅದನ್ನ ನೀವೆಲ್ಲ ಹೇಳಿದ್ದು 30 ನಾರಾಯಣ ಸ್ವಾಮಿ ಅವರು ಎಲ್ಲ ಬಿಲ್ಗಳು ಬೆಂಗಳೂರ್ದು ಈ ತರದಾದ್ರೆ ಉತ್ತರ ಕರ್ನಾಟಕದಲ್ಲಿ ಸಭೆ ಮಾಡೋದು, ವಿಧಾನಸಭೆ ನಡೆಸೋದು ಅವಶ್ಯಕತೆ ಏನಿದೆ? ಸರ್ಕಾರ ಅಲ್ಲಿ ನಡೆಸಬೇಕು ಅಂತ ಆಗಿರುವಂತದ್ದು. ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ, ಯಡಿಯೂರಪ್ಪನವರಿದ್ದಾಗ ಅಲ್ಲೊಂದು ಭವನ ಆಗ್ಬೇಕು, ಅಲ್ಲಿ ಅದಕ್ಕೆ ಮಾನ್ಯತೆ ಸಿಗ್ಬೇಕು, ಅಲ್ಲಿ ಚರ್ಚೆ ಆಗ್ಬೇಕು. ಉತ್ತರ ಕರ್ನಾಟಕದ್ದು ಹಳೆ ಮೈಸೂರು ತರ ಅದನ್ನು ಕೂಡ ಅಭಿವೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ವಿಧಾನಸಭಾ ಅಧಿವೇಶನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಈಗ ಅಲ್ಲಿ ಅಧಿವೇಶನನೇ 8 ದಿನಕ್ಕೆ ನಿಂತಿದೆ. ಅದಕ್ಕೆ ಗ್ಯಾರಂಟಿ ಇದೆಯಲ್ಲ, ಅಷ್ಟು ತಪ್ಪೋಗ್ತೈತೆ ಅವ್ರ ಜನಕ್ಕೆ. ಅಂದ್ರೆ BPL ಕಾರ್ಡ್ ರದ್ದಾಗೋದ್ರಿಂದ ಈ 5 ಗ್ಯಾರಂಟಿಯಲ್ಲಿ ಏನು ಹಣ ಕೊಡ್ತಾ ಇದ್ದಾರೆ ಅದು ಕಟ್ ಆಗ್ತೈತೆ. ಹೆಸರಿಗೆ 5 ಗ್ಯಾರಂಟಿ, ಎಲ್ಲ ಕಡೆ ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೆ ನಮ್ಮ ಕೃಷ್ಣಪ್ಪ ಅವರು ಹೇಳಿದ್ರು, ಈ ಬಗರುಕುಂ ಸಾಗುವಳಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಮ್ಮ ಕುಮಾರಣ್ಣವರು ನಮ್ಮ BJP ಸರ್ಕಾರ ಇದ್ದಾಗ ಕೊಟ್ಟಂತ ಮಂಜೂರಾತಿಯ ಪತ್ರಗಳನ್ನ ಕೊಟ್ಟಿದ್ದೀರಿ. ಈ ಸರ್ಕಾರ ಬಂದ್ಮೇಲೆ, ಈ ರೆವಿನ್ಯೂ ಮಿನಿಸ್ಟರ್ ಬಂದ್ಮೇಲೆ ಯಾವುದೇ ಬಗರುಕುಂ ಸಾಗುವಳಿಗೆ ಜಮೀನನ್ನ ಮಂಜೂರು ಮಾಡ್ತಾ ಇಲ್ಲ. ಈ ವಿಚಾರ BPL ಮತ್ತು ಮಂಜೂರಾತಿ ವಿಚಾರದ ಬಗ್ಗೆ ಚರ್ಚೆ ತಗೊಂತಾ ಇದ್ರಿ. ಬಹಳ ಇಂಪಾರ್ಟೆಂಟ್ ಆಗಿ ಕಾನೂನು ಮತ್ತು ಸುವ್ಯವಸ್ಥೆ. ಜೈಲುಗಳಲ್ಲಿ ಈಗ ಡಿಸ್ಟಿಲರಿಗಳು ಓಪನ್ ಆಗ್ತವೆ. ಜೈಲುಗಳಲ್ಲಿ ಡಿಸ್ಟಿಲರಿ ಆರ್ಟಿಕಲ್ಗಳು ಬರ್ತಾ ಇದೆ. ಜೈಲುಗಳಲ್ಲಿ ಮೊಬೈಲ್ ಫೋನ್ಗಳು, ಅದು ಟೆರರಿಸ್ಟ್ಗಳ ಕೈಲಿ ಮೊಬೈಲ್ ಫೋನ್ಗಳು. ದೇಶದ್ರೋಹಿಗಳ ಕೈಲಿ ಮೊಬೈಲ್ ಫೋನು. ಆದ್ರೆ ಏನು ಕ್ರಮ ಇಲ್ಲ. ಮಿನಿಸ್ಟ್ರು ಮೀಟಿಂಗ್ ಕರೀತಾರೆ, ಹೋಮ್ ಮಿನಿಸ್ಟ್ರು, ಇದನ್ನ ಲೀಕ್ ಮಾಡಿದವರು ಯಾರು ಅಂತ ತನಿಖೆ ಮಾಡಕ್ಕೆ ಆದೇಶ ಮಾಡ್ತಾರೆ. ಅವ್ರ ತನಿಖೆ ಯಾವ್ದು ಮಾಡ್ಬೇಕಾಯ್ತು? ಮೊಬೈಲ್ ಹೆಂಗೆ ಆ ಭಯೋತ್ಪಾದಕ ಕೈಗೆ ಮೊಬೈಲ್ ಹೆಂಗ್ ಸೇರಿತು, ಇಲ್ಲಿ ಡಿಸ್ಟಿಲರಿ ಹೆಂಗ್ ಓಪನ್ ಆಯ್ತು ಅನ್ನೋದು ಚರ್ಚೆ ಮಾಡೋದ್ ಬಿಟ್ಬಿಟ್ಟು ಯಾರು ಇದನ್ನ ರೆಕಾರ್ಡ್ ಮಾಡಿದ್ರು, ಯಾರು ಇದನ್ನ ಇದು ಮಾಡಿದ್ರು ಅಂತ ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ. ಈಗ ದರ್ಶನ್ ಕೇಸ್ ಆಗಿದ್ಕೆ ಅಪರಾಧಿನೇ, ನಾವೇನ್ ಸಮರ್ಥನೆ ಮಾಡಕ್ ಹೋಗಲ್ಲ. ಅವ್ನು ಬೀಡಿ ಸೇದಿದ್ಕೆ, ಸಿಗರೇಟ್ ಸೇದಿದ್ಕೆ ನೀವು ಸುಪ್ರೀಂ ಕೋರ್ಟ್ ವರ್ಗು ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಿ. ಈ ಟೆರರಿಸ್ಟ್ ಬಗ್ಗೆ ನೀವ್ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಮೊಬೈಲ್ ಕೊಟ್ಟವ್ರ ಬಗ್ಗೆ, ಡಿಸ್ಟಿಲರಿ ಹೆಂಗ್ ಓಪನ್ ಆಯ್ತು ಜೈಲುಗಳಲ್ಲಿ, ಇದ್ರ ಬಗ್ಗೆ ಏನೂ ಇಲ್ಲ. ಈ ವಿಚಾರವಾಗಿನೂ ಕೂಡ ನಾವು ಪೊಲೀಸ್ ದರೋಡೆ, ಇಷ್ಟು ದಿನ ಕಳ್ಳರ ದರೋಡೆ ಮಾಡ್ತಾ ಇದ್ರು. ರಾಜ್ಯದಲ್ಲಿ ನಾವೆಲ್ಲ ಡಕಾಯಿತಿ ಕಳ್ಳರು ಮಾಡ್ತಾ ಇದ್ರು ಅಂತ ನೋಡಿದಾಗ, ಈ ಸರ್ಕಾರ ಬಂದ್ಮೇಲೆ ಪೊಲೀಸರೇ ದರೋಡೆ ಮಾಡಕ್ ಶುರು ಮಾಡ್ಬಿಟ್ಟವ್ರು. ಇನ್ಯಾರ ಕೈಲಿ ಬೇಲಿನೇ ಎದ್ದು ಅಲ್ಲ ಹೊಲ ಮೇಯೋ ಸ್ಥಿತಿ. ಅದೇನ ತೋಳ ಕಾಯಕ್ ಬಿಟ್ಟು, ಕುರಿನ ತೋಳ ಕಾಯಕ್ ಬಿಟ್ಟಂಗ ಆಯ್ತು ಈ ಕತೆ.